ಸಂತ ಸೇವಾಲಾಲರು ಬಂಜಾರ ಸಮಾಜದ ಸುಧಾರಣೆಗೆ ಸಾಕಷ್ಟು ಮಾರ್ಗದರ್ಶನ ತೋರಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ನಡೆಯಬೇಕು. ಶಿಕ್ಷಣವೆಂಬುದು ಹುಲಿಯ ಹಾಲು. ಶಿಕ್ಷಣ ಸಂಸ್ಕಾರ ಪಡೆದು ಸೇವಾಲಾಲರು ಕಂಡ ಸಮಾಜ ಸುಧಾರಣೆಯ ಕನಸನ್ನ ನನಸು ಮಾಡಬೇಕೆಂದು ಸದ್ಗುರು ಶ್ರೀ ಗೋಸಾವಿ ಬಾಬಾ ಅವರು ತಿಳಿಸಿದರು. ಇನ್ನು ಕುಕನೂರು ಪಟ್ಟಣದಲ್ಲಿ ನಡೆದ ಸಂತ ಶ್ರೀ ಸೇವಾಲಾಲ್ ಅವರ 285ನೇ ಜಯಂತಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪಟ್ಟಣದ ಅನ್ನದಾನೀಶ್ವರ ಮಠದ ಮಹದೇವ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕುಕನೂರು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಭಾಗವಹಿಸಿ ಮಾತನಾಡಿ, ಸೇವಾಲಾಲರು ಬುಡಕಟ್ಟು ಸಮಾಜವನ್ನ, ಕಾಡಿನ ವಾಸಿಗಳಾದ ಬಂಜಾರ ಸಮಾಜವನ್ನ ಮುನ್ನೆಲೆಗೆ ತರಲು ಪ್ರಯತ್ನಿಸಿ ಮಾರ್ಗದರ್ಶನ ಮಾಡಿದ ದಾರ್ಶನಿಕರು. ಅವರ ಆಶಯ ಸಮಾಜ ಸುಧಾರಣೆಯಂತೆ ಒಳ್ಳೆ ಶಿಕ್ಷಣ ಪಡೆದು ಸಮಾಜ ಸುಧಾರಣೆಗೆ ಕೊಡುಗೆ ನೀಡಬೇಕೆಂದರು. ಬಂಜಾರ ಸಮಾಜ ಸುಧಾರಕ ಸೇವಾಲಾಲರ ಕುರಿತು ವಿಶೇಷ ಉಪನ್ಯಾಸ ಗುರುಕುಲ ಕಾಲೇಜ್ ಉಪನ್ಯಾಸಕ ಸೋಮಶೇಖರ್ ನೀಲೋಗಲ್ ನೀಡಿದರು. ಇದಕ್ಕೂ ಮುನ್ನ ಸಂತ ಶ್ರೀ ಸೇವಾಲಾಲ್ ಮಹಾರಾಜರವರ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಇಒ ಸಂತೋಷ್ ಬಿರಾದರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಮಣ್ಣ ಬಚೀಂತ್ರಿ, ರಶೀದ್ ಸಾಬ್ ಹಣಜಿಗಿ, ಶೀನಪ್ಪ ಚವ್ಹಾಣ್, ಲಕ್ಕಪ್ಪ ನಾಯಕ್, ಮೇಘರಾಜ್ ಬಳಗೇರಿ, ಯಮನೂರಪ್ಪ ಕಟ್ಟಿಮನಿ, ಸುರೇಶ್ ಪಡಲುಟ್ಗಿ ಅನೇಕರು ಉಪಸ್ಥಿತರಿದ್ದರು. ಸಾಕ್ಷಾತ್ ಮಾರಿಕಾಂಬಿಕೆ ದೇವಿ ಸೇವಾಲಾಲಿಗೆ ಏನ್ ಬೇಕು ಬಾ, ನಿನಗೆ ಇಡೀ ವಿಶ್ವವನ್ನೇ ಕೊಡ್ತೀನಿ ಅಂತ ಹೇಳಿದ್ರೆ ನನಗೇನು ಬೇಡ ತಾಯಿ, ನನ್ನ ತಂದೆ ನನ್ನ ತಾಯಿಯ ಸೇವೆ ಮಾಡ್ತೀನಿ ಅಂತ ಹೇಳಿ ಆ ಸೇವಾಲಾಲ್ ಮಹಾರಾಜರು ಮಾರಿಕಾಂಬಿಕೆ ತಾಯಿಯನ್ನೇ ತಿರಸ್ಕಾರ ಮಾಡಿದಂತ ಏಕೈಕ ಸಂತನಂದ್ರೆ ಅದು ನಮ್ಮ ಬಂಜಾರ ಸಮಾಜದ ಸಂತ ಸೇವಾಲಾಲ್ ಮಹಾರಾಜರು ಅಂತ ಹೇಳಿ ಹೆಮ್ಮೆಯಿಂದ ಹೇಳಲಾಗಲ್ಲ. ಸೇವಾಲಾಲ್ ಸಮಾಜ ಸಾಮಾನ್ಯ ಸಮಾಜ ಅಲ್ಲ. ಈ ಬಂಜಾರ ಸಮಾಜ ಇಡೀ ವಿಶ್ವದ ಅಗರ್ಭ ಶ್ರೀಮಂತ ಸಮಾಜ, ಅಗರ್ಭ ಶ್ರೀಮಂತ ಭಕ್ತಿಯ ಸಮಾಜ. ತಿರುಪತಿ ತಿಮ್ಮಪ್ಪ ಎಲ್ಲರ ಭಕ್ತಿಯನ್ನ ಸ್ವೀಕಾರ ಮಾಡಿದ. ಆದರೆ ಈ ಬಂಜಾರ ಸಮಾಜದ ಹಾತಿರಾಮ್ ಬಾವ ಜೊತೆಗೆ ಕುತ್ಕೊಂಡು ಪಗಡಿ ಆಟ ಆಡಿದಂತಹ ಏಕೈಕ ನನ್ನ ಸಮಾಜದ ಹಾತಿರಾಮ್ ಬಾವಾಜಿಯವರು. ನಿಜವಾಗ್ಲೂ ಬಂಜಾರ ಸಮಾಜದವರು ಭಕ್ತಿ, ಶ್ರದ್ಧಾ ಮತ್ತು ನಿಯತಿಗೆ ಹೆಸರಾದಂತಹ ಸಮಾಜ ಈ ಬಂಜಾರ ಸಮಾಜ. ಇಡೀ ಭಾರತಕ್ಕೆ ಉಪ್ಪಿನ ರುಚಿ ತೋರಿಸಿದಂತಹ ಸಮಾಜ ಯಾವುದು?